ಈಗ ರೇವಣ್ಣ ಅವ್ರನ್ನ ತನಿಖೆಗೆ ಒಳಪಡಿಸ್ತಾರೆ. ಅವ್ರ ಮಗನ ಹತ್ರ ಸಾಕಷ್ಟು ವಿಡಿಯೋಗಳಿದೆ ಅವ್ರಿಗೆ ಅಂತ. ತಪ್ಪುಗಳಾಗಿದ್ದರೆ ಶಿಕ್ಷೆ ಮಾಡಬೇಕು ಸರ್. ತಪ್ಪಾಗಿದ್ದರೆ ಅದು ಆಗಿದೆ ಇಲ್ಲ ನನಗೆ ಗೊತ್ತಿಲ್ಲ. ಅದು ಒಟ್ಟಲ್ಲಿ ತಪ್ಪಾಗಿದ್ದರೆ ಶಿಕ್ಷೆ ಕೊಡಬೇಕು. ಯಾರೇ ಆದರೂ, ನಾನೇ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ತಪ್ಪು ತಪ್ಪೇ ಅಲ್ವಾ, ಅಷ್ಟೇ ಸರ್. ಈಗ ರೇವಣ್ಣ ಅವ್ರು ಹೇಳ್ತಾರೆ, ಇದರಲ್ಲಿ ನನ್ನ ಕಿಡ್ನಾಪ್ ಪ್ರಕರಣದಲ್ಲಿ ಸುಮ್ಮನೆ ನನ್ನ ಕರ್ಕೊಬಂದು ಬಂಧಿಸಿದ್ದಾರೆ ಅನ್ನೋ ಮಾತುಗಳನ್ನ ಅವ್ರು ಹೇಳ್ಕೊಂಡಿರೋದು ಏನು? ನಾವು ಪೇಪರ್ನ ನೋಡ್ತಾ ಇದ್ದೀವಿ, ಆದರೆ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದಿಲ್ಲ. ನಾನು ಹೇಳೋದು ತಪ್ಪು ಯಾರೇ ಮಾಡಿದ್ರು ತಪ್ಪೇ, ತಪ್ಪಿಗೆ ಶಿಕ್ಷೆ ಆಗಬೇಕು. ಅವ್ರು ಮಾಡಿದ್ದಾರೆ ಅದು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತಪ್ಪಾಗಿದ್ದರೆ. ನಿಮ್ಮ ಹೆಸರು ಏನು? ರವಿಕುಮಾರ್. ನಾನು ಟಿ ವಿ ನೋಡಲ್ಲ. ನಾವು ಕೆಲ್ಸಕ್ಕೆ ಹೋದರೆ ಈಗ ಬೆಳಗ್ಗೆ ಸಂಜೆ. ಅರೆಸ್ಟ್ ಆಗಿರೋದು ಇದು ನಿಮಗೆ ಗೊತ್ತಿಲ್ವಾ? ಹೌದಾ, ಅದು ಗೊತ್ತಿಲ್ಲ ನನಗೆ. ಹಾಸನ ಜನತೆಗೆ ರೇವಣ್ಣವರು ಅವರು ತಪ್ಪು ಮಾಡಿದ್ದಾರೆ, ಸರಿ ಮಾಡಿದ್ದಾರೆ ಅಂತ ಯಾರಿಗೂ ಸ್ಪಷ್ಟವಾಗಿ ನಿಖರವಾಗಿ ಗೊತ್ತಿಲ್ಲ. ನಿಖರವಾಗಿ ಗೊತ್ತಾದ ಮೇಲೆ ಹೇಳ್ಬೋದು. SIT ತನಿಖೆ ಆಗುತ್ತೆ. ತನಿಖೆ ಆದಾಗ ಏನಿದೆ ಅನ್ನೋ ವಸ್ತುಸ್ಥಿತಿ ಗೊತ್ತಾಗುತ್ತೆ. ನೀವೇನು ಹೇಳ್ತೀರಾ ಈ ಎಲ್ಲ ಘಟನೆಗಳು? ನನಗನ್ಸೋದು ಏನಂದರೆ ಸರ್, ಇದುವರೆಗೆ ಅದು ಯಾವ ರೀತಿ ಆರೋಪಗಳು ಕಂಡು ಬಂದಿರಲಿಲ್ಲ. ದಿಢೀರ್ನ ಆರೋಪಗಳು ಬಂತು ಅಂತಂದರೆ ಇದು ಅನುಮಾನಕ್ಕೆ ಆಸ್ಪದ ಕೊಡುತ್ತೆ. ಇದು ರಾಜಕೀಯವಾಗಿ ಆಗಿದೆಯೋ ಅಥವಾ ಏನು ಅನ್ನೋದು ಗೊತ್ತಾಗಲ್ಲ. ಸಾಮಾನ್ಯವಾಗಿ ರಾಜಕೀಯವಾಗಿ ಆಗಿರ್ಬೋದು. ರಾಜಕೀಯವಾಗಿ ಪರಸ್ಪರ ಇಬ್ಬರು ಎರಡೂ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ, ಅದರಿಂದ ಆಗಿರ್ಬೋದು. ರಮೇಶ್ ಅಂತ. ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಸರ್. ನಮ್ಗೆ ಗೊತ್ತೇ ಆಗಲ್ಲ ಏನು ಸರ್. ಇದರಲ್ಲಿ ರಾಜಕೀಯ ಕುತಂತ್ರನೂ ಇದೆ, ಆಯಿತಾ. ಅದು ಈಗ CD ಎಲ್ಲ ಬಿಟ್ಟಿದ್ದಾರಲ್ವಾ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಟ್ಕೊಳ್ಳಿ ಬೇಡ ಅಂತ ಹೇಳಿರಲ್ಲ, ಆದರೆ ಹೆಣ್ಮಕ್ಳ ಫೋಟೋನ ಬ್ಲರ್ ಮಾಡಿ ಬಿಡಬೇಕಾಗಿತ್ತು. ಇದು ಹೆಣ್ಮಕ್ಳು ಫ್ಯಾಮಿಲಿಗೆ ಮತ್ತು ಹೆಣ್ಮಕ್ಳು ಕುಲಕ್ಕೆ ಕಳಂಕ ಸರ್. ಇದು ನಿಜವಲ್ಲ. ರಾಜಕಾರಣ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ರಾಜಕಾರಣ ಅವ್ರ ವೈಯಕ್ತಿಕ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಆದರೆ ಅವರ ವೈಯಕ್ತಿಕ ದ್ವೇಷಕ್ಕೋಸ್ಕರ ಒಂದು ಹೆಣ್ಮಕ್ಳುಗಳ್ನ ಈ ಥರ ಬೀದಿ ತಂದು ನಿಲ್ಲಿಸ್ಬಾರ್ದು ದೇವ್ರೇ. ಈಗ ಅವ್ರ ಫ್ಯಾಮಿಲಿ ಇದೆ, ಅವ್ರ ಮಕ್ಳುಗಳಿದ್ದಾರೆ, ಅವ್ರ ಮಕ್ಳುಗಳು ಕಾಲೇಜ್ಗೆ ಹೋಗ್ತಿರ್ತಾರೋ ಅಥವಾ ಸ್ಕೂಲ್ಗೆ ಹೋಗ್ತಿರ್ತಾರೋ ಅದು ಗೊತ್ತಿರಲ್ಲ. ಈಗ ಅವ್ರ ಭವಿಷ್ಯ ನೋಡ್ಬೇಕಲ್ವ ಇವಾಗ, ಅಲ್ವಾ. ಈಗ ರಾಜಕಾರಣ ಮಾಡಿ, ಈಗ ನಾವು ರಾಜಕಾರಣಿಗಳೇ ರಾಜಕಾರಣ ಮಾಡೋಣ, ಆದರೆ ಈ ಥರ ಕೀಳ್ಮಟ್ಟದ ರಾಜಕಾರಣ ಬೇಡ ಸರ್. ಯಾರೇ ಆಗಿರಲಿ, ಅದು ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿ ಆಗಿರಲಿ ಸರ್, ಈ ಥರ ಕೀಳ್ಮಟ್ಟದ ರಾಜಕಾರಣ ದಯವಿಟ್ಟು ಯಾರೂ ಮಾಡಬೇಡಿ. ಮುಂದೆನೂ ಕೂಡ ವೈಯಕ್ತಿಕವಾಗಿ ನೀವು ಏನಾರು ಮಾಡ್ಕೊಳ್ಳಿ, ನಿಮ್ಮ ಈಗ ಶಕ್ತಿ ಇರೋನು ಗೆತ್ಕೊಳ್ಳಿ, ಶಕ್ತಿ ಇಲ್ದಿರೋ ಸೋತ್ಕೊಳ್ಳಿ, ನೀವೇನಾರು ಮಾಡ್ಕೊಳ್ಳಿ. ಆದರೆ ಹೆಣ್ಮಕ್ಳುಗಳ್ನ ಬೀದಿ ತಂದು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಹೊಲಸು ರಾಜಕಾರಣ ಯಾರೂ ಮಾಡಬೇಡಿ. ದೇವ್ರೇ ಸರ್ ಒಳಪಟ್ಟಿದ್ದಾರೆ. ಇಲ್ಲ ಸರ್. ಈಗ ನೋಡಿ, ಈಗ ಬೆಂಕಿ ಹಾಕ್ತೇನೆ ಹೊಗೆ ಬರಲ್ಲ, ನಿಮಗೆ ಗೊತ್ತಿದೆ. ಮಾಡ್ದೇನೆ ಸುಮ್ಮನೆ ಜೈಲಿಗೆ ಹಾಕ್ತಾರ. ಈಗ ಕಾನೂನು ಇವತ್ತು ಅಂಬೇಡ್ಕರ್ ಮಾಡೋ ಸಂವಿಧಾನ ತುಂಬ ಚೆನ್ನಾಗಿದೆ. ಕಾನೂನೊಳಗಡೆ ತಪ್ಪಿಸ್ಕೊಳ್ಳೋಕ್ಕೆ ಯಾರ ಕೈಲೂ ಆಗಲ್ಲ. ಏನು ಹೇಳಿ, ಈ ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ಲ, ಹಾಗೆ ಇವರು ತಪ್ಪು ಮಾಡಿದ್ಮೇಲೆ ಈಗ ಪ್ರಜ್ವಲ್ ರೇವಣ್ಣ ಅವರು ಓಡೋಗೋದ್ರ ಬದಲು ಅವತ್ತೇ ಬಂದು ಸರೆಂಡರ್ ಆಗಬೇಕಾಯ್ತು. ಬಿಡಿ, ಸತ್ಯಾಸತ್ಯತೆ ಬಂದು ಕಾನೂನಲ್ಲಿ ಗೊತ್ತಾಗಲಿ, ಕೋರ್ಟಲ್ಲಿ ಪರಿಹಾರ ಆಗಲಿ ಅಲ್ವಾ. ಓಡೋಂಥದ್ದೇನಿತ್ತು? ಈಗ ತಪ್ಪು ಮಾಡಿಲ್ಲ ಅಲ್ವಾ ಸರ್ ಇವರು? ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ಲ, ಓಡೋಂಥದ್ದೇನಿತ್ತು? ಹೊರದೇಶಕ್ಕೆ ಹೋಗೋಂಥದ್ದೇನಿತ್ತು? ಅದ್ರ ಬದಲು ಇಲ್ಲ ರೀ, ನಾನು ತನಿಖೆಗೆ ರೆಡಿ ಇದ್ದೀನಿ ನಾನು ಅಂತ ಬಂದು ನೇರವಾಗಿ ಅವರೇ ಕೋರ್ಟಿಗೆ ಬಂದು ಕೂತ್ಕೊಂಡಿದ್ರೆ, ಕೋರ್ಟ್ ಮುಖಾಂತರ ಬಂದು ಕೂತ್ಕೊಂಡಿದ್ರೆ ಸತ್ಯಾಸತ್ಯತೆ ಅಲ್ಲಿ ಗೊತ್ತಾಗೋದು, ಜನಗಳಿಗೂ ಗೌರವ ಇರೋದು. ಸೊ ಓಡೋಗಿದ್ರೆ ಅಂದರೆ ತಪ್ಪು ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ಇದಕ್ಕೆ ನಾವು ಅಂತಲ್ಲ, ಪ್ರತಿ ಜನಾಂಗ ಕೂಡ, ಮನುಷ್ಯ ಜನಾಂಗ ಇರ್ಬೋದು, ನಮ್ಮ ಮಹಿಳಾ ಇದಿರ್ಬೋದು, ಖಂಡಿಸ್ತೀವಿ ಸರ್. ಇದು ಮಾಡೋದು ತಪ್ಪು ಸರ್. ಇದರಲ್ಲಿ ಮುಖ್ಯವಾದ ಪಾತ್ರನೇ ಅವರು. ಈಗ ಇವನು ತಪ್ಪು ಮಾಡಿದ್ದಾನಲ್ವ ಸರ್, ಅದನ್ನು ಕಾನೂನಿಗೆ ಕೊಡ್ಬೋದಾಗಿತ್ತಲ್ಲ, ಕಾನೂನಿಗೆ ತಗೊಂಡು ಕೊಡ್ಬೋದಾಗಿತ್ತು. ಅಥವಾ ಜಡ್ಜ್ ಹತ್ರ ಹೋಗ್ಬಿಟ್ಟು ನೋಡಿ ಈ ಥರ ಇದೆ, ಅಥವಾ ಕಮಿಷನರ್ ಇದ್ದರು, ಸೊ ಇದನ್ನು ತನಿಖೆ ಮಾಡಿಸಿ ಅಂತ ಕೊಡ್ಬೋದಾಗಿತ್ತಲ್ಲ. ಹೇಳಿ ಪಬ್ಲಿಕ್ಸ್ ಈಗ ಬಿಟ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಬಟ್ ಹೆಣ್ಮಕ್ಳು ಮುಖಗಳನ್ನ ಬ್ಲರ್ ಮಾಡಿ ಮುಖ ಕಾಣುತ್ತೆ, ಅವ್ರ ಹತ್ರ ಬಿಡ್ಬೋದಾಗಿತ್ತಲ್ವ. ಈಗ ಅವ್ರ ಪರಿಸ್ಥಿತಿ ಏನಾಗಬೇಕು? ಹೆಣ್ಮಕ್ಳುಗಳ ಫ್ಯಾಮಿಲಿ ಇದ್ದಾರೆ, ಅವ್ರಿಗೆ ಅಣ್ಣ ತಮ್ಮದಿರಿದ್ದಾರೆ, ಅಕ್ಕ ತಂಗಿರಿದ್ದಾರೆ, ಅವ್ರ ತಂದೆ ತಾಯಿಗಳಿದ್ದಾರೆ.
ಮತ್ತು ಅವ್ರ ಮಕ್ಳುಗಳು ಎಲ್ಲಿ ಓದ್ತಿದ್ರು ಏನೋ, ಈಗ ಅವ್ರ ಮಕ್ಳುಗಳ್ನ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರು ಏನಂತಾರೆ ಹೇಳಿ. ಸೊ ಇದು ಖಂಡನೀಯ ಸರ್. ಇದರಲ್ಲಿ ಇಬ್ಬರದ್ದು ತಪ್ಪಿದೆ. ಇದು ಪ್ರಜ್ವಲ್ ರೇವಣ್ಣ ಮೇನ್ A1 A2 ಇವರಾದರೆ ಇವ್ರದ್ದು A3 A4 ಇದರಲ್ಲಿ ಇವ್ರನ್ನೂ ಇದು ಮಾಡ್ಬೇಕಾಗತ್ತೆ ಸರ್. ಮೊದಲನೇದಾಗಿ ಶಿಕ್ಷೆನ ಯಾರು DVD ಗಳನ್ನ ಹಂಚಿದ್ದಾನೆ ಅವನಿಗೆ ಮೊದಲು ಶಿಕ್ಷೆ ಆಗಬೇಕು ಸರ್, ಖಂಡಿತ.